ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಫೈನಲ್ ಆಗಿರುವಂತದ್ದು. ಲಕ್ಷ್ಮಣ್ ಅವರನ್ನು ಅಖಾಡಕ್ಕಿಳಿಸಿದೆ ಈ ಬಾರಿ ಕಾಂಗ್ರೆಸ್. ಇದರ ಹಿಂದೆ ಸಿದ್ದರಾಮಯ್ಯನವರು ಒಂದು ರಣತಂತ್ರ ಹೆಣೆದಂತೆ ಕಾಣಿಸ್ತಾ ಇದೆ. ಯದುವೀರ್ ವಿರುದ್ಧ ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗಿಸಿದ್ರ ಸಿಎಂ ಸಿದ್ದರಾಮಯ್ಯ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಎಂ ಲಕ್ಷ್ಮಣ್ಗೆ ಈ ಬಾರಿ ಮಣೆ ಹಾಕಲಾಗಿದೆ. ಕಳೆದ 2 ಚುನಾವಣೆಯಲ್ಲಿ ಕುರುಬ ಸಮುದಾಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಟಿಕೆಟ್ ಕೊಡಿಸಿದ್ರು. 2 ಬಾರಿಯ ಕಾಂಗ್ರೆಸ್ಗೆ ಒಕ್ಕಲಿಗ ಅಭ್ಯರ್ಥಿಯ ವಿರುದ್ಧ ಸೋಲಾಗಿತ್ತು. ಇದೀಗ ಒಕ್ಕಲಿಗ ಪ್ಲಸ್ ಅಹಿಂದ ಕಾಂಬಿನೇಷನ್ನಲ್ಲಿ ಎಲೆಕ್ಷನ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಒಕ್ಕಲಿಗ ಸಮುದಾಯದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ. ಒಬಿಸಿಯಿಂದ ಯದುವೀರ್ ಅವರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿರುವಂಥದ್ದು. ಹಾಗಾಗಿ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವಂತಹ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಅನ್ನ ಸಿದ್ದರಾಮಯ್ಯನವರು ಕೊಡಿಸಿದ್ದಾರೆ. ಈ ಮೂಲಕ ಅಹಿಂದ ಪ್ಲಸ್ ಒಕ್ಕಲಿಗ ಸಮುದಾಯದ ಮತವನ್ನ ಸೆಳೆಯುವ ಮೂಲಕ ಮೈಸೂರನ್ನ ಕಬ್ಜಾ ಮಾಡಿಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಂದು ರಣತಂತ್ರವನ್ನ ಹೆಣೆದಂತೆ ಕಾಣಿಸ್ತಾ ಇದೆ. ಲಕ್ಷ್ಮಣ್ ಅವರನ್ನ ಅಖಾಡಕ್ಕಿಳಿಸುವ ಮೂಲಕ ಹೇಳಿ ಕೇಳಿ ಮೈಸೂರು ಸಿದ್ದರಾಮಯ್ಯನವರ ತವರು ಜಿಲ್ಲೆ, ಅದನ್ನ ವಶಕ್ಕೆ ಪಡೆಯೋದಕ್ಕೆ ನಾನಾ ರೀತಿಯ ತಂತ್ರಗಳನ್ನ ಹೆಣಿತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರಿನ ಪ್ರತಿನಿಧಿ ಕೆಪಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಲಕ್ಷ್ಮಣ್ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿ ಮಾಡೋದ್ರ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನಿರಬಹುದು ಅಂತ? ಮೊದಲನೇದಾಗಿ ಪ್ರೇಮ್, ಎಂ ಲಕ್ಷ್ಮಣ್ ನಿಷ್ಠಾ ಕಾಂಗ್ರೆಸ್ ಎರಡನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಕಾರ್ಯಕರ್ತ. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಪ್ರೇಮ್, ಒಕ್ಕಲಿಗ ಕ್ಯಾಂಡಿಡೇಟ್ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂತಹದ್ದು. ನಿರಂತರವಾಗಿ 1.5-2 ವರ್ಷಗಳಿಂದಲೂ ಕೂಡ ಪ್ರತಾಪ್ ಸಿಂಹ ವಿರುದ್ಧ ಪ್ರೆಸ್ ಮೀಟ್ ಗಳನ್ನ ಮಾಡ್ತಾ ಪ್ರತಾಪ್ ಸಿಂಹಗೆ ಟೀಕೆಗೆ ಪ್ರತಿಟೀಕೆ ಮಾಡ್ತಾ ಬಂದಂತಹ ಲಕ್ಷ್ಮಣ್ ವಿಚಾರವಾಗಿ ಸಿದ್ದರಾಮಯ್ಯವರು ಒಕ್ಕಲಿಗ ಕಾರ್ಡ್ ಅನ್ನ ಬಳಸಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಳೆದ 2 ಚುನಾವಣೆಗಳಂತ ಲೆಕ್ಕ ಇಟ್ಕೊಂಡ್ರು ಕಳೆದ 2 ಚುನಾವಣೆಗಳಲ್ಲಿ ಕುರುಬ ಸಮುದಾಯದವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡ್ಲಾಗ್ತಾ ಇತ್ತು. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಮೈಸೂರು ಲೋಕಸಭಾ ಚುನಾವಣೆಯ ಇತಿಹಾಸದಲ್ಲೇ ತುಳಸಿದಾಸಪ್ಪ ಅವರಂತ ಹೆಚ್ಚು ಕಡಿಮೆ 30-35 ವರ್ಷಗಳ ನಂತರದಲ್ಲಿ ಕಾಂಗ್ರೆಸ್ ನಿಂದ ಒಕ್ಕಲಿಗ ಕ್ಯಾಂಡಿಡೇಟ್ಗೆ, ಒಕ್ಕಲಿಗ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ಒಕ್ಕಲಿಗ ಸಮುದಾಯಕ್ಕೆ. ಹೀಗಾಗಿ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತಹದ್ದು ಯದುವೀರ್ ಅವರ ವಿರುದ್ಧ ಸಿದ್ದರಾಮಯ್ಯನವರು ಒಕ್ಕಲಿಗ ಕಾರ್ಡ್ ಅನ್ನ ಬಳಸ್ತಾ ಇರುವಂತದ್ದು. ಯಾಕಂದ್ರೆ ಈ ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು 4.5 ಲಕ್ಷಕ್ಕೂ ಅಧಿಕವಾದಂತಹ ಮತಗಳಿದ್ದಾವೆ. ಹೀಗಾಗಿ ಒಕ್ಕಲಿಗರ ಬಹುದೊಡ್ಡ ಪ್ರಾಬಲ್ಯ ಈ ಒಂದು ಭಾಗದಲ್ಲಿದೆ. ಈ ಎಲ್ಲ ಉದ್ದೇಶಕ್ಕಾಗಿ ಒಕ್ಕಲಿಗ ಸಮುದಾಯದ ಟಾರ್ಗೆಟ್ ಮಾಡಿಕೊಂಡೇ ಈ ಒಂದು ಮಾಡಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.